ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರ್ದೆಲ್ಲ ಆಧಾರ್ ಕಾರ್ಡ್ ಇದೆ ಪ್ರತಿಯೊಬ್ಬರು ಕೂಡ ಇದೇ ಸೆಪ್ಟೆಂಬರ್ 14ನೇ ಡೇಟ್ ಒಳಗಡೆ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ಸ್ ನೀವು ಅಪ್ಡೇಟ್ ಮಾಡಲೇಬೇಕು. ಏನಾದರೂ ಒಂದು ವೇಳೆ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡು ಇನ್ಆಕ್ಟಿವ್ ಆಗುತ್ತೆ. ಅಂದರೆ ಇನ್ಆಕ್ಟಿವ್ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ ಬಂದ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್, ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಜಸ್ಟ್ ಅದು ಮೊಬೈಲ್ ಫೋನ್ ಮೂಲಕ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಯಾವ ರೀತಿ ಲಿಂಕ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಹೇಳ್ಬಿಡ್ತೀನಿ, ಲಾಸ್ಟ್ ಡೇಟ್ ಇದೇ ತಿಂಗಳು 14ನೇ ತಾರೀಕು, ಅಂದರೆ 14 ಡೇಟ್ ಹೊರಗಡೆ ಇದೆ, ಅಂದರೆ ಅದರ ಒಳಗಡೆ ನೀವು ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ. ಯಾಕಪ್ಪ ಈಗ ಫ್ರೀ ಸರ್ವಿಸ್ ಅಂತ ಇದೆ. ಆದ್ಬಿಟ್ಟು 14 ಒಳಗಡೆ ನೀವು ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮೊಂದು ಆಧಾರ್ ಕಾರ್ಡು ಇನ್ಆಕ್ಟಿವ್ ಆಗುತ್ತೆ ಮತ್ತು ಅದ್ರ ಜೊತೆ ನಿಮ್ಮೊಂದು ಆಧಾರ್ ಕಾರ್ಡ್ ಬಂದ್ ಆಗುತ್ತೆ. ಮತ್ತು ಅದರ ನಂತರ ನೀವು ಏನಾದರೂ ಮಾಡ್ಬೇಕಾದ್ರೆ ದುಡ್ಡು ಕಟ್ಟೋ ಚಾನ್ಸಸ್ ಕೂಡ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಜಸ್ಟ್ ಏನೂ ಇಲ್ಲ, ಕೇವಲ 5 ನಿಮಿಷದಲ್ಲಿ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ನೀವು ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡೋದು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಪ್ರತಿಯೊಂದು ಗ್ರೂಪ್ಸ್ ನಿಮ್ಮ ಸ್ಟೇಟಸ್ ಎಲ್ಲ ಕಡೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಗೊತ್ತಾಗಲಿ, ತುಂಬ ಜನ ಗೊತ್ತಿಲ್ಲ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ 14 ಡೇಟ್ ಹೊರಗಡೆ ನಿಮಗೆ ಫ್ರೀ ಸರ್ವಿಸ್ ಅಂತ ಇದೆ, ಯಾವುದೇ ರೀತಿ ದುಡ್ಡು ಕೊಟ್ಟ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಬೇಗ ಎಲ್ಲರೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಗೊತ್ತಾಗಲಿ, ಅವರು ಕೂಡ ಬೇಗ ಮಾಡ್ಕೊಳ್ಳಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಡಿಸ್ಕ್ರಿಪ್ಷನ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಕಾಲ್ಸನ್ ವಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಟನ್ ಟನ್ನದು ಕ್ಲಿಕ್ ಮಾಡ್ತೈತೆ. ಈ ಒಂದು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ನೀವೇನಾದರೂ ಆಧಾರ್ ಕಾರ್ಡ್ಗೆ ನೀವು ಡಾಕ್ಯುಮೆಂಟ್ಸ್ ಲಿಂಕ್ ಅಂದರೆ ಅಪ್ಡೇಟ್ ಮಾಡಿಸ್ಬೇಕಾದ್ರೆ ತುಂಬ ಸಿಂಪಲು. ನೀವು ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ ಹೋದರೆ ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ. ಅದ್ರ ಬಿಟ್ಟರೆ 50 ರೂಪಾಯಿ 100 ರೂಪಾಯಿ ಅಂತ ತೊಗೋತಾರೆ, ಒಂದೊಂದು ಕಡೆ 200 ರೂಪಾಯಿ ತೊಗೋತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಐತೀನಿ, ನೀವು ಯಾವುದೇ ರೀತಿ ಕಂಪ್ಯೂಟರ್ ಸೆಂಟರ್ಗೆ ಹೋಗೋದು ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಅಮೌಂಟ್ ಕಟ್ಟೋದು ಇಲ್ಲ, ನೀವು ಫ್ರೀಯಾಗಿ ಮಾಡ್ಕೊಳ್ಬೋದು. ಅದು ಯಾವ ತಾನೇ ಜಸ್ಟ್ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ರೆ ಸಾಕು, ಇಂಟರ್ನೆಟ್ ಇದ್ದರೆ ಸಾಕು. ಅದಕ್ಕೆ ಅದನ್ನ ಯಾವ ರೀತಿ ಮಾಡೋದು ಚೆಕ್ ಮಾಡೋದು ಅಂತ ನನಗೆ, ಆದರೆ ಯಾವ ರೀತಿ ನಾವು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡೋದು ಎಲ್ಲ ನನಗೆ ಕ್ಲಿಯರಾಗಿ ಮೊಬೈಲ್ ಸ್ಕ್ರೀನ್ ಮುಖಾಂತರ ತೋರಿಸ್ಕೊಡ್ತೀನಿ. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಬಂದುಬಿಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ತುಂಬ ಸಿಂಪಲ್. ನೀವೇನು ಮಾಡಿ, ನಿಮ್ಮೊಂದು ಮೊಬೈಲ್ ತೊಗೊಳ್ಳಿ. ನೀವು ನಿಮ್ಮೊಂದು ಮೊಬೈಲ್ ತೊಗೊಂಡ ನಂತರ ನನ್ನೊಂದು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ, ಆಧಾರ್ ಕಾರ್ಡ್ ಒಂದು ವೆಬ್ಸೈಟ್ ಲಿಂಕು. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಪ್ಪ ಅಂದರೆ ಡೈರೆಕ್ಟಾಗಿ ನೀವೇನು ಮಾಡಿ, ಕ್ರೋಮಲ್ಲಿ ಓಪನ್ ಬಂದುಬಿಟ್ಟು ಮೈ ಆಧಾರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಮೈ ಆಧಾರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್, ನೀವು ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡೋದು ತುಂಬ ಸಿಂಪಲು. ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ. ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಸೆಪ್ಟೆಂಬರ್ 14, ಇದೇ ಲಾಸ್ಟ್ ತಿಂಗಳು. ಈ ಒಂದು ತಿಂಗಳ ಒಳಗಡೆ ನೀವು ಫ್ರೀಯಾಗಿ ನೀವು ನೀವೇನು ಮಾಡೋದು, ಅಪ್ಡೇಟ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂದರೆ ನೀವು 14 ನಂತರ ಮಾಡ್ತೀವಿ ಅಂದರೆ ಅದರಿಂದ ಕೆಲವೊಂದಷ್ಟು ಪ್ರೈಸ್ ಕೂಡ ಸೆಟ್ ಮಾಡೋದು. ಅದರ ನಂತರ ನಿಮ್ಮೊಂದು ಆಧಾರ್ ಕಾರ್ಡ್ ಕೂಡ ಇನ್ಆಕ್ಟಿವ್ ಆಗುತ್ತೆ, ಆಕ್ಟಿವ್ ಇರಲ್ಲ. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ತುಂಬ ಸಿಂಪಲ್. ನೀವು ಏನು ಮಾಡಬೇಕು, ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನೋಡಿ, ಅಪ್ಲೋಡ್ ಡಾಕ್ಯುಮೆಂಟ್ ಇನ್ ಸಪೋರ್ಟ್ ಆಫ್ ಐಡೆಂಟಿಟಿ ಆ್ಯಂಡ್ ಅಡ್ರೆಸ್ ಅಂತ ಬರುತ್ತೆ. ಫ್ರೀ ಟೈಟಲ್ ಸೆಪ್ಟೆಂಬರ್ 14 ಅಂದರೆ 2024 ಕೊಟ್ಟಿದ್ದಾರೆ. ಫ್ರೀಯಾಗಿ ಈಗ ನೀವು ಲಿಂಕ್ ಮಾಡ್ಕೊಳ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ತುಂಬ ಸಿಂಪಲ್. ನೀವು ಮೇನ್ ಇಂಪಾರ್ಟೆಂಟ್, ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಬೇಕಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ ಮಾಡಬೇಕು ಅದು ಮೇನ್ ಇಂಪಾರ್ಟೆಂಟ್. ತುಂಬ ಜನ ಗೊತ್ತಿರಲ್ಲ. ಇಲ್ಲಿ ಏನು ಮೆನ್ಷನ್ ಮಾಡಿದ್ರೆ ನೋಡಿ, ಹೌ ಟು ಸಬ್ಮಿಟ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆಲ್ಲ ಮೆನ್ಷನ್ ಮಾಡಿದ್ರೆ ನೀವು ನಿಮ್ಮೊಂದು ರೇಷನ್ ಕಾರ್ಡು ಮತ್ತು ಅದ್ರ ಜೊತೆಗೆ ವೋಟರ್ ID ಮತ್ತು ಅದ್ರ ಜೊತೆಗೆ ಮತ್ತು ನಿಮ್ಮೊಂದು ಪ್ಯಾನ್ ಕಾರ್ಡು ಮತ್ತು ನಿಮ್ಮೊಂದು ಡ್ರೈವಿಂಗ್ ಲೈಸೆನ್ಸು ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ರೇಷನ್ ಕಾರ್ಡ್ ಕೂಡ ಮಾಡ್ಕೊಳ್ಬೋದು. ಮತ್ತು ಈ ಅಂದರೆ ನಿಮ್ಮೊಂದು ಲೈಸೆನ್ಸ್, ಪಾಸ್ಪೋರ್ಟು, ಈ ರೀತಿ ಪಾಸ್ಬುಕ್ಕು, ಈ ರೀತಿ ಕೆಲವೊಂದಷ್ಟು ನೀವು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದಂಥ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಇದರಲ್ಲಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಬೋದು. ಮ್ಯಾಕ್ಸಿಮಮ್ ಅಂದರೆ ನೀವು ನಿಮ್ಮೊಂದು ಆಧಾರ್ ಕಾರ್ಡ್ಗೆ 2 ಡಾಕ್ಯುಮೆಂಟ್ಸ್ ಆದರೆ ನೀವು ಅಪ್ಡೇಟ್ ಮಾಡಬೇಕು. 2 ಡಾಕ್ಯುಮೆಂಟ್ಸ್ ಆದರೆ ಅಪ್ಡೇಟ್ ಮಾಡಬೇಕು. ಮಾಡಿಲ್ಲ ಅಂದರೆ ಆಧಾರ್ ಕಾರ್ಡ್ ಬಂದ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಪಾಸ್ಬುಕ್, ನಿಮ್ಮೊಂದು ಪ್ಯಾನ್ ಕಾರ್ಡು, ವೋಟರ್ ID ಮತ್ತು ಡ್ರೈವಿಂಗ್ ಲೈಸೆನ್ಸ್, ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇರಲಿ, ಕಾಸ್ಟ್ ಇನ್ಕಮ್ ಇರಿದ್ರು ಕೂಡ ನೀವು ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ನೀವು ಮಾಡ್ಬೋದು. ಈ ಎಲ್ಲ ಹೇಳಿದರೆ ಕ್ಲಿಯರಾಗಿ ನೀವು ನೋಡ್ಕೊಳ್ಳಿ, ಓದ್ಕೊಳ್ಳಿ. ಇಲ್ಲ ನಿಮಗೆ ಸೈಡಿ ಒಂದು PDF ಕೂಡ ಹಾಕಿರ್ತೀನಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅದನ್ನು ಕೂಡ ಹಾಕಿರ್ತೀನಿ. ಮ್ಯಾಕ್ಸಿಮಮ್ ಅಂದರೆ 2 ಡಾಕ್ಯುಮೆಂಟ್ಸ್ ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದ್ರೆ ಸಾಕು. ತುಂಬ ಸಿಂಪಲ್. ಯಾವ ರೀತಿ ನೀವು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡೋದು ತುಂಬ ಸಿಂಪಲ್. ಕೆಳಗಡೆ ಬಂದ್ಬಿಟ್ಟು ಕ್ಲಿಕ್ ಟು ಸಬ್ಮಿಟ್ ಅಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ಟೆಪ್ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಮೇನ್ ಇಂಪಾರ್ಟೆಂಟ್, ನೀವೇನು ಮಾಡಿ, ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ನಾನು ಏನು ಮಾಡ್ತೀನಿ, ನನ್ನೊಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ತೀನಿ, ನೀವು ಕೂಡ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇದೆ ಆ ಮೊಬೈಲ್ ನಿಮ್ಮ ಹತ್ರ ಇರಬೇಕು. ಯಾಕಂದರೆ ಅದಕ್ಕೆ ಒಂದು OTP ಬರುತ್ತೆ, ಮೇನ್ ಇಂಪಾರ್ಟೆಂಟು. ಈಗ ನಾನು ಏನು ಮಾಡ್ತೀನಿ, ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕ್ಯಾಪ್ಚ್ ಎಂಟರ್ ಮಾಡ್ತೀನಿ. ನೀವು ಕೂಡ ಕ್ಯಾಪ್ಚ್ ಎಂಟರ್ ಮಾಡಿ. ಅಲ್ಲಿ ಏನು ಕ್ಯಾಪ್ಚ್ ಬಂದಿದೆ ಅದೇ ಒಂದು ಕ್ಯಾಪ್ಚ್ ಎಂಟರ್ ಮಾಡಿ. ಯಾವುದೇ ರೀತಿ ರಾಂಗ್ ಕ್ಯಾಪ್ಚ್ ಎಂಟರ್ ಮಾಡಕ್ಕೆ ಹೋಗ್ಬಿಡಿ, ಯಾಕಂದ್ರೆ ರಾಂಗ್ ಕ್ಯಾಪ್ಚ್ ಆದರೆ ಇದಾಗುತ್ತೆ. ಜಸ್ಟ್ ಅದರ ನಂತರ ನೀವು ಕ್ಯಾಪ್ಚ್ ಎಂಟರ್ ಮಾಡಿದ ತಕ್ಷಣ ಲಾಗಿನ್ ವಿತ್ OTP ಅಂತ ಜಸ್ಟ್ ಅದನ್ನ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಡನ್ ಒಂದು OTP ಬರುತ್ತೆ. ಈಗ ನನಗೆ OTP ಈ ಮೊಬೈಲ್ ನಂಬರ್ಗೆ ಬರುತ್ತೆ, ಜಸ್ಟ್ ಇಲ್ಲೇ ಬರುತ್ತೆ ನೋಡಿ, ಬಂದಿದೆ ನೋಡಿ OTP.
ಆ ಒಂದು OTP ನಾನು ಎಂಟರ್ ಮಾಡ್ತೀನಿ. ನೀವು ಕೂಡ ನಿಮಗೆ ಬಂದಂಥ OTP ನೀವು ಎಂಟರ್ ಮಾಡಿ. ನಾನು ಈಗ ಏನು ಮಾಡ್ತೀನಿ, ಆ ಒಂದು OTP ಎಂಟರ್ ಮಾಡ್ತೀನಿ ನೋಡಿ. ಜಸ್ಟ್ ಓಕೆ. ಈಗ ನಾನು OTP ಎಂಟರ್ ಮಾಡಿದ್ದೇನೆ. OTP ನೀವು ಕೂಡ ಎಂಟರ್ ಮಾಡ್ಕೊಳ್ಳಿ. OTP ಎಂಟರ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೊಳ್ಳಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ವಲ್ಪ ಲೋಡ್ ಆಗುತ್ತೆ. ಇಂಟರ್ನೆಟ್ ಸರ್ವರ್ ಕೂಡ ತುಂಬ ಬಿಸಿ ಇದೆ, ಯಾಕಂದ್ರೆ ತುಂಬ ಜನ ಮಾಡ್ತಾ ಇದ್ದಾರೆ. ನೀವು ಕೂಡ ಸ್ವಲ್ಪ ಸರ್ವರ್ ನೋಡ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಈಗ 14 ಲಾಸ್ಟ್ ಡೇಟ್ ಎಲ್ಲ ತುಂಬ ಜನ ಮಾಡ್ತಾ ಇರ್ತಾರೆ. ಅದರ ನಂತರ ನೀವು ಲಾಗಿನ್ ಮಾಡಿದ ತಕ್ಷಣ ನೀವು OTP ಹಾಕಿದ ತಕ್ಷಣ ಡೈರೆಕ್ಟ್ ಈ ರೀತಿ ಬರುತ್ತೆ ನಿಮಗೆ. ಇಲ್ಲಿ ಅಬ್ಜೆಕ್ಟಿವ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಜಸ್ಟ್ ನೀವು ಏನು ಮಾಡ್ಕೊಂಡು ಕೆಳಗಡೆ ಬಂದು ನಿಮಗೆ ಕ್ಲಿಕ್ ಏರ್ ಅಂತ ಇದೆಯಲ್ಲ, ಜಸ್ಟ್ ಏನು ಮಾಡೋಂಗಿಲ್ಲ, ತುಂಬ ಸಿಂಪಲ್. ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ. ಆದ್ರೆ ಬಟ್ ಮೇನ್ ಇಂಪಾರ್ಟೆಂಟು, ನಿಮ್ಮದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಅದರದ್ದು ಕೆಲವೊಂದಷ್ಟು ಸೈಜ್ ಇರಬೇಕಂದ್ರೆ. ಎಷ್ಟಂದ್ರೆ ಮ್ಯಾಕ್ಸಿಮಮ್ 2 MB ಇರುತ್ತೆ. ಮತ್ತು GPS ಫೈಲ್ ಮೂಲಕ ನೀವು ಅಪ್ಲೈ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಅದು ಯಾವ ರೀತಿ. ಏನು ನೆಕ್ಸ್ಟ್ ಮೇಲೆ ಮತ್ತೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಅಡ್ರೆಸ್, ನಿಮ್ಮ ನೇಮು, ನಿಮ್ಮ ಡೀಟೇಲ್ಸ್ ಎಲ್ಲ ಕೂಡ ಬರುತ್ತೆ. ಇಲ್ಲಿ ಏನು ಮಾಡೋದು ಬೇಕಾಗಿಲ್ಲ, ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಎಲ್ಲ ಬಂದಿರುತ್ತೆ ಮೊದಲು. ಅದರಂತ ನೀವು ಕೆಳಗಡೆ ಸ್ವೈಪ್ ಮಾಡಿ, ಇಲ್ಲಿ ವೆರಿಫೈ ಒಂದು ಇದನ್ನು ಬರುತ್ತೆ. ಅದರ ನಂತರ ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕೇಳ್ತಾ ನೋಡಿ, ಕ್ಯಾಂಡಿಡೇಟ್ಸ್ ಅಪ್ಲೋಡ್ ಅಂದರೆ ನೀವು ಅಪ್ಲೋಡ್ ಮಾಡುವಾಗ ನಿಮ್ಮ ಒಂದು ಡಾಕ್ಯುಮೆಂಟ್ ಸೈಜ್ ಕೂಡ ಕೇಳ್ತಾರೆ ನೋಡಿ. ಮ್ಯಾಕ್ಸಿಮಮ್ 2 MB ಇರಬೇಕು. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಫೈಲ್ ಏನಿದೆಲ್ಲ ಅಂದರೆ ನೀವು ನಿಮ್ಮ ಫೋಟೋ, ನಿಮ್ಮ ಡಾಕ್ಯುಮೆಂಟ್ಸ್ ಫೋಟೋ ಅದೇನಾಗಿರ್ಬೇಕು, GPG ಮತ್ತು PNG ಮತ್ತು PDF ಫೈಲ್ ಆಗಿರ್ಬೇಕು. ಅದನ್ನ ನೀವು ಅಪ್ಲೈ ಮಾಡ್ಬೋದು, ಅದನ್ನ ಮಾಡ್ಕೊಳ್ಬೋದು. ಕ್ಯಾಮ್ರಾಕ್ಕೂ ಅಂದರೆ ನೀವು ನಾರ್ಮಲ್ ಕ್ಯಾಮ್ರಾ ಮೂಲಕ ಕ್ಯಾಪ್ಚರ್ ಮಾಡಿದ್ರೆ ಕೂಡ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ 2 MB ಒಳಗಡೆ ಇರಬೇಕು, 2 MB ಒಳಗಡೆ ಇರಬೇಕು. ನಿಮಗೆ ಅದಕ್ಕಿಂತ ಜಾಸ್ತಿ ಇದ್ರೆ ನೀವು ಏನು ನೋಡಿ, ಗೂಗಲ್ ಓಪನ್ ಮಾಡ್ಕೊಳ್ಳಿ. ಫೋಟೋ ಅಂದರೆ ಫೋಟೋ MB ಕನ್ಸಿಲೇಟರ್ ಸರ್ಚ್ ಮಾಡಿದ ತಕ್ಷಣ ಹಲವಾರು ವೆಬ್ಸೈಟ್ ಬರುತ್ತೆ. ಅಲ್ಲಿ ನೀವು ಮಾಡಿ MB ಅನ್ನೋದು ನೀವೇನು ನೋಡೋದು ಅದನ್ನ ಕಡಿಮೆ ಮಾಡ್ಕೊಳ್ಬೋದು. ಅದರಂತ ನೋಡ್ಬಿಟ್ಟು ಕೆಳಗಡೆ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಕೇಳ್ತಾ ಇದ್ದಾರೆ. ಯಾವ ಒಂದು ಡಾಕ್ಯುಮೆಂಟ್ಸ್ ನೀವು ಅಪ್ಲೈ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ. ನಾನು ಏನು ಮಾಡ್ತೀನಿ, ಮೊದಲನೇ ಬಂದ್ಬಿಟ್ಟು ಪ್ಯಾನ್ ಕಾರ್ಡ್. ಓಕೆ, ನಾನು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ತೀನಿ. ಅದರ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಏನು ಮಾಡ್ತೀನಿ, ವ್ಯೂ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನನಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ತೀನಿ ನೋಡಿ. ಜಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ತುಂಬ ಸಿಂಪಲ್. ಈಗ ನಾನು ಏನು ಮಾಡ್ತೀನಿ, ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ತೀನಿ. ಓಕೆ, ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ತೆಳಗಡೆ ಈಗ ಫಸ್ಟ್ ನಾನು ಡಾಕ್ಯುಮೆಂಟ್ಸ್ ಏನು ಮಾಡಿ ಪ್ಯಾನ್ ಕಾರ್ಡ್ ಮಾಡಿದ್ದೀನಿ. ತೆಳಗಡೆ ಬಂದ್ಬಿಟ್ಟು ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ನೀವು ಹಲವಾರು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡ್ತೀನಿ, ವೋಟರ್ ID ಇದ್ದರೆ ವೋಟರ್ ID, ಜಸ್ಟ್ ನಾನು ಏನು ಮಾಡ್ತೀನಿ, ವೋಟರ್ ID ಕೂಡ ಓಕೆ, ವೋಟರ್ ID ಕೂಡ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ವೋಟರ್ ID ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಾನು ಏನು ಮಾಡ್ತೀನಿ, ವೋಟರ್ ID ಕೂಡ ಸೆಲೆಕ್ಟ್ ಮಾಡ್ತೀನಿ. ಓಕೆ, ವೋಟರ್ ID ಕೂಡ ಆಯ್ತು. ಮತ್ತೆ ನಿಮಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ನೀವು ಬೇಕಪ್ಪ ಅದನ್ನು ಕೂಡ ನೀವು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದರ ನಂತರ ಬಂದ್ಬಿಟ್ಟು ನೀವು ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ 2 ಡಾಕ್ಯುಮೆಂಟ್ಸ್ ನೀವು ಅಂದರೆ ಸಬ್ಮಿಟ್ ಮಾಡಬೇಕು. ಮ್ಯಾಕ್ಸಿಮಮ್ ಅಂದರೆ 2 ಡಾಕ್ಯುಮೆಂಟ್ಸ್ ನೀವು ಇದಕ್ಕೆ ಆಧಾರ್ ಕಾರ್ಡ್ಗೆ ನೀವು ಅಪ್ಡೇಟ್ ಮಾಡಬೇಕು. ಜಸ್ಟ್ ಈಗ ನಾನು 2 ಮಾಡಿದ್ದೀನಿ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ತುಂಬ ಸಿಂಪಲ್. ನೀವು ಕೇಳ್ತದೆ ಪ್ಲೀಸ್ ಕನ್ಫರ್ಮ್ ಅಂತ ಕೇಳ್ತದೆ, ಅಂದರೆ ಕನ್ಫರ್ಮ್ ಅಂತ ಕೇಳ್ತದೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಅಂತ ಏನಿಲ್ಲ. ಜಸ್ಟ್ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಬ್ಯಾಕ್ ಬರಕ್ಕೆ ಹೋಗ್ಬಿಡಿ, ಸ್ವಲ್ಪ ವೇಟ್ ಮಾಡಿ. ತುಂಬ ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ದಯವಿಟ್ಟು ಬ್ಯಾಕ್ ಬರಕ್ಕೆ ಹೋಗ್ಬಿಡಿ, ಸ್ವಲ್ಪ ವೇಟ್ ಮಾಡಿ. ಈಗ ಆಗುತ್ತೆ ನೋಡಿ, ಸ್ವಲ್ಪ ನಾನು ವೇಟ್ ಮಾಡ್ತಾ ಇದ್ದೀನಿ ನೋಡಿ. ದಿಸ್ ಸರ್ವರ್ ಈಸ್ ಫ್ರೀ ಕಾಸ್ಟ್ ಅಂತ ಆಗಿದೆ. ಜಸ್ಟ್ ಇಲ್ಲ ಓಕೆ, ನಾನು ಈಗ ಸಬ್ಮಿಟ್ ಮಾಡಬೇಕು. ಏನೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ನಾನು. ತುಂಬ ಸಿಂಪಲ್. ನಿಮ್ಮ ಪ್ಯಾನ್ ಕಾರ್ಡ್ ಮೂಲಕ ನೀವು ಮಾಡ್ಕೊಳ್ಬೋದು. 2 ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಸಾಕು. ಈಗ ನಮ್ಮದು ಆಗಿದೆ. ಜಸ್ಟ್ ನಾನು ಏನು ಮಾಡ್ತೀನಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಬ್ಯಾಕ್ ಬರಕ್ಕೆ ಹೋಗ್ಬಿಡಿ. 15 ಸೆಕೆಂಡ್ ಆದ ನಂತರ ಓಕೆ ಡನ್ ಅಂತ ಬರ್ತೇವೆ ನೋಡಿ. ಜಸ್ಟ್ ಡನ್ ಅಂತ ಬಂದ ತಕ್ಷಣ ನಿಮಗೊಂದು ಅದರ ನಂತರ ನೋಟು ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಪತ್ರ ಬರುತ್ತೆ. ಜಸ್ಟ್ ಏನಿಲ್ಲ, ನೀವು ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಪತ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೊಂದು PDF ಮೂಲಕ ನೀವು ಅಕ್ನಾಲಜ್ಮೆಂಟ್ ಪತ್ರ ನೀವು ನೋಡ್ಕೊಳ್ಬೋದು. ಈ ರೀತಿ ಮಾಡಿ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್. ಈಗ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ತಕ್ಷಣ ಡೌನ್ಲೋಡ್ ಬರುತ್ತೆ. ಇಲ್ಲಾಂದ್ರೆ ನಿಮಗೆ ಒಂದು OTP ಅಂದರೆ ನಿಮಗೆ ಮೆಸೇಜ್ ಮೂಲಕ ಕೂಡ ಬಂದಿರುತ್ತೆ. ಜಸ್ಟ್ ಈ ರೀತಿ ಮಾಡಿ ನೀವು ಏನು ಮಾಡ್ಕೊಳ್ಬೋದು, ಮೊದಲೇ ಬಿಟ್ಟು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ನಿಮ್ಮೊಂದು ಆಧಾರ್ ಕಾರ್ಡ್ಗೆ ನೀವು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೊಳ್ಬೋದು. ಏನಲ್ಲ, ತುಂಬ ಸಿಂಪಲ್. ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತುಂಬ ಜನರಿಗೆ ಪ್ರಾಬ್ಲಮ್ ಕೂಡ ಆಗ್ಬೋದು. ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ನನಗೂ ಕೂಡ ಪ್ರಾಬ್ಲಮ್ ಆಯಿತು. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾನೆ, ಡಾಕ್ಯುಮೆಂಟ್ಸ್ ಅಂದ್ರೆ ಏನಪ್ಪ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಬದಲು ನೀವು ಏನು ಮಾಡಿ, ವೋಟರ್ ID ಇಲ್ಲಾಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇದ್ದರೆ 2 ಕೂಡ ಅಪ್ಲೈ ಮಾಡಿ, ಅಂದರೆ ಅದಕ್ಕೆ ಅಪ್ಡೇಟ್ ಮಾಡಿ. ಏನು ಪ್ರಾಬ್ಲಮ್ ಇಲ್ಲ. ಇದು ನಮ್ಮ ಜೆನ್ಯೂನ್ ಇದೆ, ಗೌರ್ಮೆಂಟಿಂದ ಕೇಳ್ತಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಮಾಡಿ. ಮತ್ತು ಅದ್ರ ಜೊತೆಗೆ ಪ್ರತಿಯೊಬ್ಬರ ಫೋಟೋ ಇದ್ದು ಮ್ಯಾಕ್ಸಿಮಮ್ ಅಂದರೆ 2 MB ಅಂತ ನಿಮಗೆ ಕನ್ವರ್ಟ್ ಇರುತ್ತೆ. ಅದರೊಳಗೆ ನೀವು ಮಾಡ್ಕೊಳ್ಳಿ. ಅದ್ರ ಜೊತೆ ನಿಮ್ಮೊಂದು ಫೋಟೋ ಅಂದರೆ PNG ಸೈಜಲ್ಲಿ ಇರಬೇಕು. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಅದರ ನಂತರ ನೀವು ಮಾಡ್ಕೊಳ್ಳಿ. ಅದನ್ನೆಲ್ಲ ನೀವು ಹಾಕಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕಂಟಿನ್ಯೂ ಆಯಿತು, ಅಂದರೆ ಆಟೋಮೆಟಿಕ್ ಸಬ್ಮಿಟ್ ಆಗುತ್ತೆ. ಈ ರೀತಿ ಮಾಡಿ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ನೀವು ಅಂದರೆ ನೀವೇನು ಅಪ್ಡೇಟ್ ಮಾಡ್ಕೊಳ್ಬೋದು. ಏನಲ್ಲ, ಜಸ್ಟ್ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆಯಿತು, ಆದ್ರೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ವಿಡಿಯೋ ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡಿರ್ಬೇಕು, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆ ಈ ಒಂದು ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ಇಷ್ಟ ಜಸ್ಟ್ ಚಿಕ್ಕದಾಗಿ ಕಂಪ್ಲೀಟ್ ಮಾಡಿದ್ರೆ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬರು ಕಂಟಿನ್ಯೂಸ್ ಎಲ್ಲ ಕೂಡ ನೆಕ್ಸ್ಟ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಎಲ್ಲರಿಗೂ ಜೈನ್ ಒಂದು ಮಾತ್ರ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.